ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ಎಲ್ಲ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಫಸ್ಟು ಕ್ಷಮೆ ಇರಲಿ, ಯಾಕಪ್ಪ ಅಂದರೆ ರೆಗ್ಯುಲರಾಗಿ ನನ್ನ ವೀಡಿಯೋಸ್ ಬರ್ತಿರಲಿಲ್ಲ. ಬಟ್ ಇನ್ಮೇಲಿಂದ ಆಗಾಗಲ್ಲ. ಡೈಲಿ ವೀಡಿಯೋಸ್ ಏನಿದೆಯೋ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಯಾಕಪ್ಪ ಈ ದಿವಸ ವೀಡಿಯೋ ಬಂದಿಲ್ಲ ಅಂದರೆ ಸಮ್ ಪರ್ಸ್ನಲ್ ಕೆಲಸ ಇತ್ತು, ಸೊ ಹಾಗಾಗಿ ಬರಲಿಲ್ಲ. ಬಟ್ ಇನ್ಮೇಲೆ ಡೈಲಿ ಅಪ್ಲೋಡ್ ಮಾಡ್ತೀನಿ. ಬನ್ನಿ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಟೈಮ್ ಬೇರೆ ಆಗೋಗಿದೆ, ತಾರೀಕು ಬೇರೆ 13. ಬ್ಲಾಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ವಿಷಯ ಏನಪ್ಪ ಅಂದರೆ, ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಅಂತ ಹೇಳ್ತಾ ಬನ್ನಿ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಬ್ಲಾಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಒಂದು ಚಿಕ್ಕ ವಿಷಯ ಏನಪ್ಪ ಅಂದರೆ, ಬೆಳಗ್ಗೆ ಹೊತ್ತು ಕಾಲೇಜ್ಗೆ ಹೋಗೋರು, ಮಕ್ಕಳನ್ನ ಸ್ಕೂಲಿಗೆ ಬಿಡೋರಾಗಿರ್ಬೋದು, ಕೆಲ್ಸಕ್ಕೆ ಹೋಗೋರಾಗಿರ್ಬೋದು, ದಯವಿಟ್ಟು ಮನೇನ 5-10 ನಿಮಿಷ ಮುಂಚೆನೇ ಬಿಡಿ. 5 ನಿಮಿಷ ಮನೆ ಲೇಟಾಗಿಬಿಟ್ಟು ಟ್ರಾಫಿಕ್ ಜಾಮ್ ಇದೆ, ಅದಿದೆ ಇದಿದೆ ಅಂತೇಳಿ ಒನ್ ವೇಲ್ ಬರೋಕ್ಕೆ ಹೋಗಬೇಡಿ. ನೀವು 5 ನಿಮಿಷ ಬೇಗ ಹೋಗಿ ಸ್ವಲ್ಪ ಇದಾದ್ರೂ ನಿಮ್ಮ ಲೈಫೇ ಸ್ಪಾಯ್ಲ್ ಆಗುತ್ತೆ. ಅದು ಯಾಕೆ ಈ ಕಾರಣ ನಾನು ಹೇಳ್ತಾ ಇದ್ದೀನಿ ಅಂತ ಈ ಬ್ಲಾಗಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಬನ್ನಿ ಇವಾಗ ಹೋಗಿ ಫಸ್ಟು ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಬಿಸಿಲಂತೂ ಭಯಂಕರ ಅಂದರೆ ಭಯಂಕರ ಇದೆ. ಯಾವ ರೇಂಜ್ಗಿದೆ ಅಂದರೆ ನೋಡ್ತಾ ಇರ್ಬೋದು, ಕುತ್ಕೊಳ್ಳೋಕ್ಕಾಗ್ತಾಯಿಲ್ಲ. ಬನ್ನಿ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತು ಅರ್ನಿಂಗ್ಸ್ ಎಷ್ಟಾಗುತ್ತೆ ಏನು ಅಂತ ನನಗೆ ಅಪ್ಡೇಟ್ ಮಾಡ್ತೀನಿ ಫ್ರೆಂಡ್ಸ್. ಸ್ನೇಹಿತರೆ, ಒಂದೇ ಒಂದು ಬಾಡಿಗೆ ಬಿತ್ತು. ಬಾಡಿಗೆ ಎಲ್ಗಪ್ಪ ಬಿತ್ತು ಅಂದರೆ ಭಾರತೀಯ ಮಾಲ್ ಹತ್ರ. ಇದೇ ನಿಮಗೆ ಕಾಣ್ತಾ ಇದೆಯೋ ಅದೇ ಭಾರತೀಯ ಮಾಲು. ಇಲ್ಲಿ ಆಟೋ ಸ್ಟ್ಯಾಂಡ್ ಹತ್ರ ಇದ್ದೀನಿ. ಇನ್ನೂ ಯಾವುದೇ ಥರ ಬಾಡಿಗೆ ಬಿದ್ದಿಲ್ಲ. ಬಿದ್ದಿದ ತಕ್ಷಣ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ ಸ್ನೇಹಿತರೆ. ಇವಾಗ ಒಂದು ಬಾಡಿಗೆ ಬಿತ್ತು. ಬಾಡಿಗೆ ಎಲ್ಲಪ್ಪ ಅಂದರೆ ಪಿಕಪ್ ಬಂದು ಭಾರತೀಯ ಮಾಲು, ಡ್ರಾಪ್ ಬಂದು ಕೊತ್ನೂರು ನಾರಾಯಣಪುರ, 3.5 ಕಿಲೋಮೀಟ್ರ್ ಇದೆ. ಬನ್ನಿ ನೋಡೋಣ ಎಷ್ಟು ಕೊಡ್ತಾನೆ ಏನು ಅಂತ ನಾನು ನಿಮ್ಗೆ ಅಪ್ಡೇಟ್ ಮಾಡ್ತೀನಿ ಸ್ನೇಹಿತರೆ. ಜಸ್ಟ್ ಕಸ್ಟಮರ್ನ ಕರ್ಕೊಂಬಂದು ಇಲ್ಲೇ ಡ್ರಾಪ್ ಮಾಡಿದೆ ನಾರಾಯಣಪುರ ಕ್ರಾಸ್ ಹತ್ರ. ನೀವು ನೋಡ್ತಾ ಇರ್ಬೋದು, ಊಬರಲ್ಲಿ ನನಗೆ 3.5 ಕಿಲೋಮೀಟ್ರಿಗೆ 79 ರೂಪಾಯಿ 97 ಪೈಸೆ ಕೊಟ್ಟಿದ್ದಾನೆ. 80 ರೂಪಾಯಿ ಅಂದ್ಕೊಳ್ಳಿ. 3.5 ಕಿಲೋಮೀಟ್ರಿಗೆ 80 ರೂಪಾಯಿ ಕೊಟ್ಟಿದ್ದಾನೆ. ನೆಕ್ಸ್ಟ್ ಯಾವುದಾದ್ರೂ ಬಾಡಿಗೆ ಬಿದ್ದಿದ ತಕ್ಷಣ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ ಸ್ನೇಹಿತರೆ. ಫ್ರೆಂಡ್ಸ್, ಇವಾಗ ಜಸ್ಟ್ ಇನ್ನೂ ಒಂದು ಬಾಡಿಗೆ ಬಂದಿದೆ ತನಿಸಂದ್ರ ಹತ್ರ. ಪಿಕಪ್ ಬಂದು ಬರೀ 200 ಮೀಟ್ರ್ ಇದೆ. ಬನ್ನಿ ಫಸ್ಟ್ ಹೋಗಿ ಕಸ್ಟಮರ್ನ ಪಿಕಪ್ ಮಾಡ್ಕೊಂಡು ಹೋಗೋಣ ಸ್ನೇಹಿತರೆ. ನೋಡ್ತಾ ಇರ್ಬೋದು, 3.5 ಕಿಲೋಮೀಟ್ರಿಗೆ 85 ರೂಪಾಯಿ 52 ಪೈಸೆ ಕೊಟ್ಟಿದ್ದಾನೆ. ಇವಾಗೆಲ್ಲಪ್ಪ ಇದ್ದೀನಿ ಅಂದರೆ ತನಿಸಂದ್ರ ನಾಗವಾರ ಹತ್ರ ಇದ್ದೀನಿ. ಇನ್ನೂ ಯಾವುದು ಬಾಡಿಗೆ ಬಿದ್ದಿಲ್ಲ. ಬಿದ್ದಿದ ತಕ್ಷಣ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ ಸ್ನೇಹಿತರೆ. ಒಂದು 2-3 ಬಾಡಿಗೆ ಹೊಡೆದೆ, ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ. ಯಾಕಪ್ಪ ಅಂದರೆ ಬ್ಯಾಕ್ ಟು ಬ್ಯಾಕ್ ಬಂತು, ಸೊ ಹಾಗಾಗಿ ಮಾಡೋಕ್ಕೆ ಹೋಗಲಿಲ್ಲ. ಇವಾಗೆಲ್ಲಪ್ಪ ಇದ್ದೀನಿ ಅಂದರೆ ಹೆಗ್ಡೆ ನಗರ ಹತ್ರ ಇದ್ದೀನಿ. ಇನ್ನೂ ಯಾವುದೂ ಬಾಡಿಗೆ ಬಿದ್ದಿಲ್ಲ. ವೆಯ್ಟ್ ಮಾಡ್ತಾ ಇದ್ದೀನಿ. ಯಾವುದಾದ್ರೂ ಬಾಡಿಗೆ ಬಿದ್ದಿದ ತಕ್ಷಣ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ ಸ್ನೇಹಿತರೆ. ನಾನು ಆವಾಗಲೇ ಬ್ಲಾಗಲ್ಲಿ ಹೇಳಿದೆ, ಮುಂದಕ್ಕೆ ನಾನು ನಿಮ್ಗೆ ಹೇಳ್ತೀನಿ ಅಂತ. ಏನಪ್ಪ ಅಂದರೆ ಒನ್ ವೇಲಿ ರಾಂಗ್ ಸೈಡಲ್ಲಿ ಯಾಕೆ ಹೋಗಬೇಡಿ ಅಂತ. ನಾನು ಬೆಳಗ್ಗೆ ನಾನು ಶೋಭಾ ಸಿಟಿ ಹತ್ರ ಬಾಡಿಗೆಗೋಸ್ಕರ ವೆಯ್ಟ್ ಮಾಡ್ಕೊಂಡು ನಿಂತಿದ್ದೆ. ಆಪೋಸಿಟಲ್ಲಿ ಯಾರೋ ಒಬ್ಬ ಮಗುನ ಕರ್ಕೊಂಬಂದ. ಈ ಸೈಡಿಂದನೂ ಯಾರೋ ಒಬ್ಬ ಜೋರಾಗಿ ಬಂದ. ಹಿಂದ್ಗಡೆ ಕಾರ್ ಬರ್ತಾಯಿತ್ತು. ನಿಂತಿರೋ ಗಾಡಿಗೆ ಬಂದು ಅವನೇ ಬಿದ್ದ. ಅದೃಷ್ಟ ಏನು ಅಂದರೆ ಮಗುಗೆ ಅವನಿಗೆ ಯಾರಿಗಿಲ್ಲ ಏನೂ ಆಗಲಿಲ್ಲ. ಬಟ್ ಸ್ಕೂಟ್ರ್ ಬರೋ ಜಾಗದಲ್ಲಿ ಕಾರೋ ಲಾರಿನೋ ಯಾವ್ದಾದ್ರು ದೊಡ್ಡ ಗಾಡಿ ಬಂದಿದ್ದಿದ್ರೆ 1 ನಿಮಿಷಕ್ಕೆ ಏನೇನೋ ಅನಾಹುತಗಳಾಗ್ಬಿಡ್ತಿತ್ತು. ದೇವ್ರ ದಯದಿಂದ ಏನೂ ಆಗಿಲ್ಲ. ಸೊ ಅದಕ್ಕೆ ನಾನು ಹೇಳ್ತಾ ಇರೋದು, ಬೆಳಗ್ಗೆ ಹೊತ್ತು ನೀವು ಯಾರೇ ಹೋಗಂಗಿದ್ರು ಒಂದು 5-10 ನಿಮಿಷ ಮುಂಚೆ ಹೋಗಿ. ಯಾವುದೇ ಕಾರಣಕ್ಕೂ ರಾಂಗ್ ಸೈಡಲ್ಲಿ ಹೋಗೋಕ್ಕೆ ಹೋಗಬೇಡಿ. ಆಪೋಸಿಟ್ ಆ ಸೈಡಿಂದ ಬರೋರು ಯಾವುದೋ ಗ್ಯಾನ್ದಲ್ಲಿ ಬರ್ತಾ ಇರ್ತಾರೆ, ಬಿಡು ಆಪೋಸಿಟಿಂದ ಯಾರೂ ಬರಲ್ಲ ಅಂತ. ಬಟ್ ನೀವು ಆಪೋಸಿಟಿಂದ ಬಂದಾಗ ಏನೂ ಮಾಡೋಕ್ಕಾಗಲ್ಲ. 5 ನಿಮಿಷಕ್ಕೋಸ್ಕರ ಜೀವನನ ಸ್ಪಾಯ್ಲ್ ಮಾಡ್ಕೊತೀರಾ. ಆದಷ್ಟು ಒನ್ ವೇಗಳಲ್ಲಿ ಓಡಾಡೋದನ್ನ ಬಿಟ್ಬಿಡಿ, ರಾಂಗ್ ಸೈಡಲ್ಲಿ ಓಡಾಡೋದನ್ನ ಬಿಟ್ಬಿಡಿ. 5-10 ನಿಮಿಷ ಮನೆ ಮುಂಚೆನೇ ಬಿಡಿ. ಇದರಿಂದ ನಾನು ಗಾಡಿಗೂ ಏಟಾಯಿತು. ಬಟ್ ಏನಂದರೆ ನಾನು ಯಾವುದೇ ಥರ ಏನು ಕೇಳೋಕ್ಕೆ ಹೋಗಲಿಲ್ಲ. ಯಾಕೆ ಅಂದರೆ ಅವ್ರಿಗೂ ಸ್ವಲ್ಪ ಏಟಾಗಿತ್ತು. ಮಿರರ್ಗಿರಲ್ಲೆಲ್ಲ ಹೊಡೆದಾಗಿತ್ತು. ರೋಡ್ ಆದಮೇಲೆ ಇವೆಲ್ಲ ಕಾಮನ್ ಅಂತೇಳಿ ನಾನು ಅಲ್ಲಿಂದ ಹೊರಟುಬಿಟ್ಟೆ. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ಸ್ನೇಹಿತರೆ, ಆದಷ್ಟು ಗಾಡಿನ ಕೇರ್ಫುಲ್ಲಾಗಿ ಹುಷಾರಾಗಿ ರೋಡಲ್ಲಿ ಓಡಿಸಿ ಅಂತ ಸ್ನೇಹಿತರೆ. ಇವಾಗ ಒಂದು ಜಸ್ಟ್ ಬಾಡಿಗೆ ಬಿತ್ತು. ಅದೃಷ್ಟ ಏನಪ್ಪ ಅಂದರೆ, ನೀವು ನೋಡ್ತಾ ಇರ್ಬೋದು, ನಾನು ಲೆಫ್ಟ್ ಸೈಡಲ್ಲಿದ್ದೀನಿ, ಕಸ್ಟಮರ್ ಬಂದು ರೈಟ್ ಸೈಡಲ್ಲಿದ್ದಾರೆ. ಮಿನಿಮಮ್ ಬಾಡಿಗೆನೇ ಜಸ್ಟ್ 2 ಕಿಲೋಮೀಟರ್ ಇದೆ ಅಷ್ಟೇ ಡ್ರಾಪು. ಬನ್ನಿ ಹೋಗಿ ಕಸ್ಟಮರ್ನ ಪಿಕಪ್ ಮಾಡೋಣ, ಇಲ್ಲಾಂದರೆ ಕ್ಯಾನ್ಸಲ್ ಮಾಡಿಬಿಡ್ತಾರೆ ಸ್ನೇಹಿತರೆ. ಇವಾಗ ಕಸ್ಟಮರ್ನ ಜಸ್ಟ್ ಡ್ರಾಪ್ ಮಾಡಿದೆ. ಎಲ್ಗಪ್ಪ ಅಂದರೆ ಶೋಭಾ ಸಿಟಿಗೆ. ಇದೇನು ನಿಮ್ಗೆ ಕಾಣ್ತಾ ಇದೆಯೋ ಶೋಭಾ ಸಿಟಿ ಅಪಾರ್ಟ್ಮೆಂಟ್ಸು. ಇನ್ನೂ ಯಾವುದೇ ಥರ ಬಾಡಿಗೆ ಬಿದ್ದಿಲ್ಲ. ವೆಯ್ಟ್ ಮಾಡ್ತಾಯಿದ್ದೀನಿ. ಬಿದ್ದರೆ ನೆಕ್ಸ್ಟ್ ಯಾವುದೋ ಬಿದ್ದರೆ ಅಪ್ಡೇಟ್ ಮಾಡ್ತೀನಿ ಸ್ನೇಹಿತರೆ. ಇವಾಗ ಜಸ್ಟ್ ಒಂದು ಡ್ರಾಪ್ ಮಾಡಿದೆ. ಈಗೆಲ್ಲಪ್ಪ ಇದ್ದೀನಿ ಅಂದರೆ ಇದೇನು ಕಾಣ್ತಾ ಇದೆಯೋ ಹೆಗ್ಡೆ ನಗರ ಹತ್ರ ಇದ್ದೀನಿ. ಇನ್ನೂ ಯಾವುದೇ ಥರ ಬಾಡಿಗೆ ಬಿದ್ದಿಲ್ಲ. ಬಿದ್ದಿದ ತಕ್ಷಣ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ ಸ್ನೇಹಿತರೆ. ಸುಮಾರು ಒಂದು 15-20 ನಿಮಿಷ ವೆಯ್ಟ್ ಮಾಡಿದೆ. ಯಾವುದೇ ಥರ ಬಾಡಿಗೆ ಬಿದ್ದಿರಲಿಲ್ಲ. ಅದಾದಮೇಲೆ ಬ್ರಿಗೇಡ್ ಲೈನು ಮಾರ್ಕಂಡೇಯ ನಗರ ಕೋಗಿಲಿಟ್ಕೆ ಫ್ಯಾಕ್ಟ್ರಿಗೆ ಬಿತ್ತು. ಸೀದಾ ಕಸ್ಟಮರ್ನ ಕರ್ಕೊಂಬಂದು ಡ್ರಾಪ್ ಮಾಡಿ ಇನ್ನು ಇವಾಗಲೇ ಕೂತಿದ್ದೀನಿ. ಟೈಮ್ ಆಗಲೇ 6:15 ಆಗ್ತಾಯಿದೆ ಸ್ನೇಹಿತರೆ. ಸಮ್ ಪರ್ಸ್ನಲ್ ಕೆಲಸ ಬಂತು, ಸೊ ಅದಕ್ಕೋಸ್ಕರ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಸ್ನೇಹಿತರೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.
ಸಾರು ಸ್ನೇಹಿತರೆ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಬಾಯ್.